ನಮಸ್ಕಾರ ವೀಕ್ಷಕರೇ, ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ತಮ್ಮೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆ ಮನೆಯಲ್ಲೂ ಕಾಂತಿ ಮೂಡಿಸುವಂತಹ ಹಬ್ಬ ಸಂಕ್ರಾಂತಿ. ಎಲ್ಲರ ಮನೆಗಳಲ್ಲೂ ಸಡಗರ ಸಂಭ್ರಮದಿಂದ ಈ ಸಂಕ್ರಾಂತಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಹಾಗಾದ್ರೆ ಈ ಎಳ್ಳು ಬೆಲ್ಲದ ಹಿಂದಿರುವಂತಹ ಇತಿಹಾಸ ಏನು, ಸಂಕ್ರಾಂತಿ ಹಬ್ಬವನ್ನ ಯಾಕೆ ಆಚರಣೆ ಮಾಡ್ತೀವಿ, ಇದೆಲ್ಲವನ್ನ ತಿಳಿಯೋಣ ಇವತ್ತಿನ ಜಾತಕ ಫಲ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಂಕ್ರಾಂತಿ ಹಬ್ಬದ ಸಾಕಷ್ಟು ವಿಶೇಷತೆಗಳನ್ನು ತಿಳಿಸ್ಕೊಡೋಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ಗೋಪಾಲಕೃಷ್ಣ ಶಂಭು ಪಂಡಿತರು. ಪಂಡಿತರೇ, ತಮಗೂ ಕೂಡ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಖಂಡಿತವಾಗಿಯೂ ತಮಗೆಲ್ಲ ನಮ್ಮ ವೀಕ್ಷಕರಿಗೂ ನಾವು ಅದನ್ನು ತಿಳಿಸೋಣ. ಇವತ್ತಿನ ಜಾತಕ ಫಲ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಇವತ್ತಿನ ಪಂಚಾಂಗದ ಮೂಲಕ ಪಂಚಾಂಗ ಏನಿದೆ ಪಂಡಿತರೆ? ಖಂಡಿತವಾಗಿಯೂ ನಾವು ಸಹ ಸಮಸ್ತ ವೀಕ್ಷಕರಿಗೂ ಸಂಕ್ರಾಂತಿಯ ಸವಿ ನೆನಪಿನ ಒಂದು ಆ ಶುಭಾಶಯವನ್ನು ಹೇಳುತ್ತಾ ಇವತ್ತಿನ ದಿವಸ ಪಂಚಾಂಗ ಮೊದಲಿಗೆ ನೋಡೋಣ. ಖರನಾಮ ಸಂವತ್ಸರ ಹಾಗೆ ಉತ್ತರಾಯಣ ಎಲ್ಲರೂ ಸಹ ಇವತ್ತಿನಿಂದಂತೂ ಉತ್ತರಾಯಣ. ನಾವೆಲ್ಲ 21 ದಿವಸದ ಮೊದಲೇ ಉತ್ತರಾಯಣ ಪ್ರಾರಂಭ ಆಗಿದೆ. ಸೂರ್ಯನ ಉತ್ತರ ಪಥಕ್ಕೆ ಬಂದದ್ರಿಂದ ಆದರೂ ಸಾಮಾನ್ಯ ಹಿಂದಿನವರೆಲ್ಲ ಈ ಮಕರ ಸಂಕ್ರಮಣ ಆದಮೇಲೆ ಉತ್ತರಾಯಣ ಪ್ರಾರಂಭ ಅಂತ. ಹಾಗಾಗಿ ಇವತ್ತು ವಿಶೇಷ ಉತ್ತರಾಯಣ ಆರಂಭದ ಆಚರಣೆ ದಿವಸ. ಜೊತೆಗೆ ಹೇಮಂತ ಋತು, ಪುಷ್ಯಮಾಸ, ಕೃಷ್ಣ ಪಕ್ಷ. ಇವತ್ತಿನ ನಾವು ಮಿತಿಯನ್ನು ಪಂಚಮಿ ಅಂತ ನಿನ್ನೆ ದಿವಸನೇ ತಿಳಿಸಿದ್ವಿ. ಪ್ರತಿದಿನವೂ ಇಂದಿನ ಮುಂದಿನ ವಿಶೇಷವನ್ನು ತಿಳಿಸ್ತಾ ಇದ್ದೇವೆ. ಅದೇ ಪ್ರಕಾರ ಇವತ್ತಿನ ಮಿತಿ ಪಂಚಮಿ, ವಾರ ಬಂದು ಶನಿವಾರ, ಮಹಾನಕ್ಷತ್ರ ಪೂರ್ವಾಷಾಢ. ಇವತ್ತಿನ ನಿತ್ಯ ನಕ್ಷತ್ರ ಬಂದು ಉತ್ತರ ನಕ್ಷತ್ರ. ಇವತ್ತು ಕನ್ಯಾ ರಾಶಿಯನ್ನು ಚಂದ್ರ ಪ್ರವೇಶ ಮಾಡ್ತಾನೆ. ಶೋಭನ ಯೋಗ, ತೈತಲಾಕರ್ಣ ಇವೆಲ್ಲ ಇಂದಿನ ವಿಶೇಷ. ಹಾಗೆ ಮುಂದಿನ ವಿಶೇಷ ನಾಳೆನ ವಿಶೇಷ. ನಾಳೆಗೆ ಮಿತಿ ಸೃಷ್ಟಿ ಇಲ್ಲ. ಈಗ ಪಂಚಮಿ ಆದಮೇಲೆ ಸಾಮಾನ್ಯ ಎಲ್ಲರಿಗೂ ಸಹ ಕಲ್ಪನೆ ಪಂಚಮಿ ಆದಮೇಲೆ ಸೃಷ್ಟಿ, ಸೃಷ್ಟಿ ಆದಮೇಲೆ ಸಪ್ತಮಿ ಅಂತ. ಅದಕ್ಕೋಸ್ಕರ ದಿನ ಪಂಚಾಂಗ ನಾವು ನೋಡಬೇಕು ಅನ್ನೋ ಉದ್ದೇಶ ಕೆಲವೊಮ್ಮೆ ಮಿತಿ ಉಪರಿ ಆಗುವಂಥದ್ದಿದೆ. ಹಾಗಾಗಿ ಇವತ್ತು ಪಂಚಮಿ ಮೇಲೆ ಉಪರಿ ಸೃಷ್ಟಿ ಬರೋದರಿಂದ ಬೆಳಿಗ್ಗೆ ಇವತ್ತು ಪಂಚಮಿ ಉಪರಿಯಾಗಿದೆ. ಆ 7:22 ತನಕ ಮಾತ್ರ ಪಂಚಮಿ, ಆನಂತರ ಸೃಷ್ಟಿ ಮಿತಿ ಇವತ್ತಿನಿಂದ ಇವತ್ತು ನಾಳೆ ಸೃಷ್ಟಿ. ಹಾಗಾಗಿ ನಾಳೆ ಸಪ್ತಮಿ ಮಿತಿ ಸೃಷ್ಟಿ ಕಳೆದೋಗಿರುತ್ತೆ. ಸಪ್ತಮಿ ಮಿತಿ ವಾರ ಬಂದು ಭಾನುವಾರ, ಉತ್ತರಾಷಾಢ ನಕ್ಷತ್ರ ಮಹಾನಕ್ಷತ್ರ, ಹಾಗೆ ಹಸ್ತ ನಕ್ಷತ್ರ ನಿತ್ಯ ನಕ್ಷತ್ರ, ಅತಿಗಂಡ ನಾಯಮ ಯೋಗ, ಭದ್ರಾಕರ್ಣ ಇವೆಲ್ಲ ಇಂದಿನ ಮತ್ತು ಮುಂದಿನ ಪಂಚಾಂಗ ವಿಶೇಷ. ಪ್ರಾತಃ ಕಾಲದಲ್ಲಿ ಪ್ರಭಾತ ಸಮಯ ಪಂಚಾಂಗ ಕರ್ಣ್ಯತಾಮ್ ಅಂತ ಪ್ರಾಜ್ಞರ ಮಾತು. ಹಾಗಾಗಿ ಬೆಳಿಗ್ಗೆ ಮೊದಲಿಗೆ ಪಂಚಾಂಗವನ್ನು ತಿಳ್ಕೊಂಡ್ರೆ ಆಮೇಲೆ ಪಂಚಾಂಗ ಸಂಶುದ್ಧಿ ದಿನಂ ವಿನಾಪಿ ವಿಧೇಯ ಮಾಹುರಿ ಮುನಯ ಪ್ರಶಸ್ತಂ. ಪಂಚಾಂಗ ಶುದ್ಧಿ ಇಲ್ಲದೆ ಇದ್ದರೆ ಯಾವ ಕೆಲಸವನ್ನು ಮಾಡಬಾರ್ದು ಅನ್ನೋದು ಮುನಿಗಳ ವಚನ. ಹಾಗಾಗಿ ಪಂಚಾಂಗ ಶುದ್ಧಿ ಇದೆ ಅಂತ ಆದರೆ ಮನಸ್ಸು ಶುದ್ಧಿಯಾಗ್ತದೆ, ಕಾರ್ಯಸಿದ್ಧಿಯಾಗುತ್ತೆ. ದಿನದಿನದಲ್ಲೂ ಪಂಚಾಂಗವನ್ನು ನಾವು ಮೊದಲಿಗೆ ತಿಳ್ಕೊಳ್ಬೇಕು. ಇದು ಪಂಚಾಂಗ ವಿಶೇಷ. ಸಂಕ್ರಾಂತಿ ಹಬ್ಬ ಇವತ್ತು ನಾಳೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಪಂಚಾಂಗ ಯಾವ ರೀತಿ ಇದೆ ಅಂತ ತಿಳಿಸ್ಕೊಟ್ರಿ ಪಂಡಿತ್ರೆ. ಪ್ರತಿದಿನ ಸೌಂದರ್ಯ ಲಹರಿ ಬಗ್ಗೆ ಹೇಳ್ತಾ ಇದ್ದೀರಿ. ಹಾಗಾದರೆ ಇವತ್ತು ಯಾವ ವಿಷಯದ ಬಗ್ಗೆ ತಿಳಿಸ್ಕೊಡ್ತೀರಾ? ಖಂಡಿತ. ಸೌಂದರ್ಯ ಲಹರಿಯನ್ನು ಬರೆದಂತಹ ಆಚಾರ್ಯ ಶಂಕರರು ತಾಯಿ ಪ್ರತ್ಯಕ್ಷಳಾಗಿ ಅವರಿಗೆ ತನ್ನ ಹಾಲನ್ನು ಉಣಿಸಿ ಈ ಸೌಂದರ್ಯ ಲಹರಿಯನ್ನು ಅವರ ಮುಖೋದ್ಗತವಾಗಿ ಹೇಳಿಸಿದೆ ಅನ್ನುವಂಥದ್ದು ಈ ಒಂದು ಸೌಂದರ್ಯ ಲಹರಿಯ ಹಿನ್ನೆಲೆಯ ಪ್ರತೀತಿಗಳು. ಹಾಗಾಗಿ ಆ ಕಥೆಯನ್ನು ಮತ್ತೊಂದು ದಿವಸ ಹೇಳೋಣ. ಸೌಂದರ್ಯ ಲಹರಿ ಅನ್ನುವಂಥದ್ದು ಪ್ರಪಂಚದಲ್ಲಿ ಎಲ್ಲ ರೀತಿಯಾದ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವುದು, ನಷ್ಟಗಳನ್ನು ದೂರೀಕರಿಸಿಕೊಳ್ಳುವಂಥದ್ದು ಸಕಲ ಸಿದ್ಧಿಗೆ. ಹಾಗಾಗಿ ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಸಮಸ್ಯೆಗಳ ನಿವಾರಣೆಯ ರೂಪದಲ್ಲಿ ಅದನ್ನು ತಿಳಿಸಿದ್ದಾರೆ. ಇವತ್ತು 3ನೇ ಶ್ಲೋಕ. ಇದು ಇವತ್ತಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಅತ್ಯವಶ್ಯ. ಸಿರಿ ಸಂಪತ್ತು ಅಂತ. ಮನುಷ್ಯನಿಗೆ ಸಂಪತ್ತು ಇದ್ದರೇ ಗೌರವ. ಸಮಾಜದಲ್ಲಿ ಗೌರವ ಬೇಕು ಅಂದರೆ ಸಂಪತ್ತು ಬೇಕು. ಹಾಗಾಗಿ ಸಂಪತ್ತು ಭರಿತನಾದರೆ ಎಲ್ಲರೂ ಗಳಿಸ್ತಾರೆ, ಅವನನ್ನು ಪೂಜಿಸ್ತಾರೆ. ಹಾಗಾಗಿ ಹಣ ಇದ್ದರೇ ಮನುಷ್ಯನಿಗೆ. ಗುಣಕ್ಕೆ ಬೆಲೆ ಇಲ್ಲ. ಇಂದಿನ ದಿನ ಎಲ್ಲಿ ಹಣ ಇದೆಯೋ ಅಲ್ಲಿ ನೊಣ ಇದೆ ಹೇಳ್ದಂಗೆ ಅಲ್ಲಿ ಜನ ಇದ್ದಾರೆ. ಎಲ್ಲಿ ಸಿಹಿ ಇದೆಯೋ ಅಲ್ಲಿ ನೊಣ ಇದೆ, ಎಲ್ಲಿ ಹಣ ಇದೆಯೋ ಅಲ್ಲಿ ಜನರಿರ್ತಾರೆ. ಆದ್ದರಿಂದ ಹಣ ಸಿರಿ ಸಂಪತ್ತನ್ನು ಸಂಗ್ರಹಿಸುವುದಕ್ಕಾಗಿ ಮತ್ತು ಸಕಲ ಪಾರಂಗತನಾಗಬೇಕು ಅಂತಾದರೆ, ಸರ್ವಶಾಸ್ತ್ರ ಎಲ್ಲ ಶಾಸ್ತ್ರಗಳ ಪಾರಂಗತನಾಗಬೇಕು ಅಂತಾದರೆ ತಾಯಿಯ 3ನೇ ಶ್ಲೋಕವನ್ನು ಪ್ರತಿದಿನ 2000ದಂತೆ 15 ದಿವಸ ಪಠನ ಮಾಡಿದ್ರೆ, 30 ದಿನ ಪಠನ ಮಾಡಿ ಆನಂತರ ಅದಕ್ಕೆ ಪೂಜೆ ಮಾಡಿ ಉದ್ದಿನ ವಡೆಯನ್ನು ಮಾಡಿ ನೈವೇದ್ಯ ಮಾಡಿದ್ರೆ ತಾಯಿ ಪ್ರಸನ್ನ ಆಗ್ತಾಳೆ ಅನ್ನುವ ಮಾತನ್ನು ಆಚಾರ್ಯ ಶಂಕರರು ಬರೆದಂತಹ ಈ ಶ್ಲೋಕಕ್ಕೆ ವ್ಯಾಖ್ಯಾನಕಾರರು ಬರೆದಂತಹ ಅಭಿಪ್ರಾಯ. ಈ ಶ್ಲೋಕವನ್ನು ಹೇಳುವುದು ಅವಿದ್ಯಾನಾಮಂತಸ್ತಿಮಿರಮಿಹರದ್ವೀಪ ನಗರಿ ಜಡಾನಾಂ ಚೈತನ್ಯಸ್ತಬಕ ಮಕರಂದ ಸ್ತುತಿಜರಿ ದರಿದ್ರಾಣಾಂ ಚಿಂತಾಮಣಿಗುಣನಿಕಾ ಜನ್ಮ ಜಲದೌ
ನಿಮಗ್ನಾನಾಂ ದಂಷ್ಟ್ರಾ ಮುರರಿಪು ವರಾಹಸ್ಯ ಭವತಿ. ಹೀಗೆ ಶ್ಲೋಕ ಇದನ್ನು ಸ್ಪಷ್ಟವಾಗಿ ಉಚ್ಚಾರ ಮಾಡಬೇಕು. ಹಾಗಾಗಿ ದರಿದ್ರಾಣಾಂ ಅಂತಹ ಅನ್ನೋ ಶಬ್ದವನ್ನು ಹೇಳಿದ್ದೇನೆ. ಯಾರ ಮನಸ್ಸಿನಲ್ಲಿ ದಾರಿದ್ರ್ಯತೆ ಎನ್ನುವಂಥದ್ದು ತುಂಬಿಕೊಂಡಿದೆಯೋ ಅವರ ಆ ಒಳಗಡೆ ಇರುವಂಥ ದಾರಿದ್ರ್ಯತೆಯನ್ನು ಹೊರಗೆ ಮನುಷ್ಯನಿಗೆ ಯಾವಾಗಲೂ ಮನಸ್ಸಿನಲ್ಲಿ ಸಂತುಷ್ಟನಾಗಿದ್ದರೆ ರಾಮಚಂದ್ರ ಹೇಳ್ತಾನೆ ವಯಮಿಹ ಪರಿತುಷ್ಟಾವಲ್ಕಲೈಸ್ತು ಒಂದು ಕೂಲೈಹಿ. ಮಾನಸಿಕವಾಗಿ ತುಷ್ಟನಾಗಿದ್ದರೆ ಅದೇ ಸರ್ವ ಸಂಪತ್ತು ಅಂಥದ್ದನ್ನೇ ಆಚಾರ್ಯ ಶಂಕರ್ ಇಲ್ಲೂ ಸಹ ಬಣ್ಣಿಸಿದ್ದಾರೆ. ಆದ್ದರಿಂದ ದೊಡ್ಡ ಸಂಪತ್ತು ಅಂದರೆ ಮನಸ್ಸಿನಲ್ಲಿ ಎಲ್ಲವೂ ನನ್ನಲ್ಲಿ ಇದೆ ಎನ್ನುವುದೇ ಅದು ದೊಡ್ಡ ಸಂಪತ್ತು. ಇದು ಇಲ್ಲಿಯ ವಿಶೇಷ. ಹಾಗೆ ನೋಡೋಣ, ಇವತ್ತು ಸಂಕ್ರಾಂತಿಗಾಗಿ ನೀವೆಲ್ಲ ಕಾಯ್ತಾ ಇದ್ದೀರಿ. ಸಂಕ್ರಾಂತಿಯ ಹಬ್ಬದ ಸವಿಯುವಂಥ ಉದ್ದೇಶ. ಸಂಕ್ರಾಂತಿ ಇವತ್ತು ರಾತ್ರಿ ಆಗುತ್ತೆ, ರಾತ್ರಿ 12:30 ಸಂಕ್ರಾಂತಿ ಆಗೋದ್ರಿಂದ ಹಬ್ಬದ ವಿಶೇಷ ಆಚರಣೆಗಳೆಲ್ಲ ನಾಳೆ ಆದರೂ ಶಾಸ್ತ್ರೀಯವಾದ ರೀತಿಯಲ್ಲಿ ಸೂರ್ಯೋದಯದಿಂದ ಸೂರ್ಯೋದಯವರೆಗೆ ದಿನ ಅಂತ ಹೇಳ್ತೇವೆ. ಹಾಗಾಗಿ ಇವತ್ತು ರಾತ್ರಿ ಆದರೂ ಸಂಕ್ರಾಂತಿ ಎನ್ನುವಂಥ ಇದನ್ನು ನಾವು ಇವತ್ತು ಉಪಯೋಗಿಸಬೇಕು. ಹಬ್ಬ ಹರಿದಿನಗಳನ್ನು ರಾತ್ರಿ ಆದ್ದರಿಂದ ನಾಳೆಗೆ ಮಹಿಳೆಯರೆಲ್ಲ ಆಚರಣೆ ಮಾಡುವಂಥ ಸಂಕ್ರಾಂತಿಯ ಸಂಭ್ರಮಗಳು ನಾಳೆ ದಿವಸ ಇರುತ್ತೆ. ಹಾಗೆ ಪಂಡಿತ್ರೆ, ಅಂದರೆ ವರ್ಷದ ಮೊದಲನ ಹಬ್ಬ ಸಂಕ್ರಾಂತಿ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಅಂತ ನಮ್ಮ ಪೂರ್ವಜರು ಹೇಳ್ತಾರೆ. ಈ ಎಳ್ಳು ಬೆಲ್ಲಕ್ಕಿರುವಂತಹ ಹಿನ್ನೆಲೆ ಏನು? ಯಾಕೆ ಎಳ್ಳು ಬೆಲ್ಲವನ್ನು ನಾವು ಹಂಚ್ತೀವಿ? ಎಳ್ಳು ಬೆಲ್ಲ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಪಿತೃಗಳ ಕಾರ್ಯಗಳಲ್ಲಿ ಎಳ್ಳು ಬೇಕೇ ಬೇಕು. ಎಳ್ಳಿಲ್ಲದೆ ಇದ್ದರೆ ಪಿತೃಗಳಿಲ್ಲ. ತಿಲ ಅಂದರೆ ಶ್ರೇಷ್ಠ ಅಂತ ಹೇಳ್ತೇವೆ. ತಿಲ ಕಾಶ್ಯಪ ಸಂಭೂತ, ತಿಲ ಪಾಪಹರ ಶುಭ, ತಿಲ ದಾನಾದ ಸಖ್ಯಮೆ ಪಾಪಂ ನಾಶ ಕೇಶವ ಅಂತ ಎಳ್ಳನ್ನು ದಾನ ಕೊಡುವಾಗ ಹೇಳ್ತೇವೆ. ತಿಲ ಕೃಷ್ಣ, ತಿಲ ಶ್ವೇತ, ತಿಲ ಸೌಮ್ಯ, ವಶಾನುಗ. ಕಪ್ಪು ಎಳ್ಳು ಇದೆ ಮತ್ತು ಬಿಳಿ ಎಳ್ಳು ಇದೆ. ಹಾಗಾಗಿ ನಾವು ಇವತ್ತು ಹಚ್ಚುವುದೆಲ್ಲ ಬಿಳಿ ಎಳ್ಳು, ಕಪ್ಪು ಎಳ್ಳೆಲ್ಲ ತಿಲಾಂಜಲಿ ಬಿಡಲಿಕ್ಕೆ ಬಿಡ್ತೇವೆ. ಸಾಮಾನ್ಯವಾಗಿ ಪಿತೃ ಕಾರ್ಯಗಳೆಲ್ಲ ಕಪ್ಪು ಎಳ್ಳನ್ನು, ಹೋಮ ಹವನಗಳಲ್ಲಿ ಕಪ್ಪು ಎಳ್ಳನ್ನು, ಹಾಗೆ ದಾನ ಮಾಡುವಾಗ ಕಪ್ಪು ಎಳ್ಳನ್ನು. ಇವತ್ತು ನಾವು ಹಂಚುವಂಥ ಸಿಹಿ ಹಂಚು ಬಿಳಿಯ ಎಳ್ಳಿನಿಂದ ಮಾಡ್ತೇವೆ. ತಿಲಾ ಸೌಮ್ಯ ವಶಾನುಗಾಹ ತಿಲಾ ಪುನಂತು ಮೇ ಪಾಪಂ ಯತ್ಕಿಂಚಿತ್ ದುರಿತಮ್ಮಯಿ. ನಾವು ಏನಾದರೂ ತಪ್ಪನ್ನು ಮಾಡದಿದ್ದರೆ ಈ ತಿಲವನ್ನು ನಾವೇನು ಹಂಚುತ್ತೇವೋ ಈ ಒಂದು ತಿಲವನ್ನು ಬೆಲ್ಲವನ್ನು ಹಚ್ಚೋದರ ಮೂಲಕವಾಗಿ ನಮ್ಮ ಎಲ್ಲ ರೀತಿಯಾದ ದೋಷ ಪರಿಹಾರ ಆಗಲಿ ಎನ್ನುವಂಥದ್ದು ಮಹಾನಾರಾಯಣದಲ್ಲಿ ಬರುವಂಥ ಮಹಾವಾಕ್ಯ. ಹಾಗಾಗಿ ನಾವು ಇದನ್ನೇ ಒಂದು ಆಧಾರವಿಟ್ಟುಕೊಂಡು ಬಿಳಿ ಎಳ್ಳನ್ನು ಹಚ್ಚುವಂಥ ಉದ್ದೇಶ ಅಂದರೆ ಸಾಮಾನ್ಯವಾಗಿ ಇಷ್ಟು ದಿವಸ ತಿಲಾಂಜಲಿಯನ್ನು ಬಿಡ್ತಾ ಇದ್ವಿ ಪಿತೃಗಳಿಗೆ ಕಪ್ಪು ಎಳ್ಳಿನಿಂದ. ಕೃಷ್ಣಪ್ಪ ಇದು ದಕ್ಷಿಣಾಯಣ ಅಂದರೆ ಪಿತೃಗಳ ಕಾಲ, ಉತ್ತರಾಯಣ ಅಂದರೆ ಪಿತೃಗಳನ್ನು ನಾವು ಪಿತೃಗಳು ಸ್ವರ್ಗವನ್ನು ಸೇರಿದ ನಂತರ ಭೂಲೋಕದಲ್ಲಿ ಮಂಗಲ ಕಾರ್ಯಗಳನ್ನೆಲ್ಲ ಮಾಡುವಂಥ ವಿಶೇಷ ದಿನ. ಹಾಗಾಗಿ ಇನ್ನು ಮುಂದೆ ಮಂಗಲ ಕಾರ್ಯಗಳು ಆರಂಭವಾಗ್ತದೆ. ಮದುವೆ, ಗೃಹ ಪ್ರವೇಶ. ಈವರೆಗೆ ಶಾಸ್ತ್ರೀಯವಾದ ಪದ್ಧತಿಯಲ್ಲಿ ದಕ್ಷಿಣಾಯಣೆಯಲ್ಲಿ ಯಾವುದೇ ಮಂಗಲ ಕಾರ್ಯವನ್ನು ಮಾಡಬಾರ್ದು ಅಂತ. ಹಾಗಾಗಿ ಉತ್ತರಾಯಣದ 6 ತಿಂಗಳ ಕಾಲ ಮಾತ್ರ ಹೋಮ ಹವನ, ಪೂಜೆ, ವಿವಾಹ, ಉಪನಯನ, ಗೃಹ ಪ್ರವೇಶ, ಮಂಗಲ ಕಾರ್ಯಗಳನ್ನು ಮಾಡುವಂಥದ್ದು. ಹಾಗಾಗಿ ಮಂಗಲ ಅನ್ನುವಂಥ ಶಬ್ದ ಯಾವಾಗಲೂ ಬಿಳೆಯದರ ಮೂಲಕ, ಶ್ವೇತ ಅಂತಂದರೆ ಯಾವಾಗಲೂ ಅದು ಗಾಯತ್ರಿಯಲ್ಲೂ ಹೇಳ್ತೇವೆ. ಶ್ವೇತವರ್ಣ ಸಾಂಖ್ಯಾಯನ ಸಗೋತ್ರ ಅಂತ ಗಾಯತ್ರಿ ಹೇಳ್ತೇವೆ. ಗಾಯತ್ರಿ ದೇವಿ ಶ್ವೇತಳು, ಸರಸ್ವತಿ ಶ್ವೇತಳು, ಶುಭ್ರವರ್ಣಲ್ಲೂ ಹೇಳ್ತೇವೆ. ಹಾಗಾಗಿ ಲೋಕದಲ್ಲಿ ಕಾಂತಿಯನ್ನು ತೋರಿಸುವಂಥದ್ದು ಶುಭ್ರ, ಬಿಳೆಯದಾದಂಥ ವರ್ಣ. ಬಿಳೆಯ ಸಂಕೇತ ಅಂತಂದರೆ ಯಾವಾಗಲೂ ಲೋಕದಲ್ಲಿ ಮಂಗಲಕರವಾದದ್ದು. ಆದ್ದರಿಂದ ಬಿಳೆ ಎಳ್ಳನ್ನು ಮತ್ತು ಅದಕ್ಕೆ ಜೊತೆಗೆ ಸಕ್ಕರೆಯನ್ನು, ಬೆಲ್ಲವನ್ನು, ಸಿಹಿಯನ್ನು ಹಚ್ಚಿದಾಗ ಹೇಳ್ತೇವೆ, ಕನ್ನಡದಲ್ಲೂ ಹೇಳ್ತೇವೆ, ಎಳ್ಳು ಸಕ್ಕರೆಯನ್ನು ಸವಿದು ಸಾಮಾನ್ಯವಾಗಿ ಒಳ್ಳೆಯ ಮಾತನ್ನು ಆಡಬೇಕು ಅಂತ. ಹಾಗಾಗಿ ಒಳ್ಳೆಯ ಮಾತನ್ನು ಆಡುವುದಕ್ಕೆ ನಾವು ಯಾವಾಗಲೂ ಈ ಎಳ್ಳು ಸಕ್ಕರೆಯನ್ನು ಹಚ್ಚುತ್ತೇವೆ. ಇದು ಮಕರ ಸಂಕ್ರಮಣದ ವಿಶೇಷ. ಈ ಮಕರ ಸಂಕ್ರಮಣ ಬಂತು ಅಂದರೆ ಇವತ್ತಿನ ದಿವಸ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮೊದಲಿಗೆ ಎದ್ದು ತೈಲಾಭ್ಯಂಗ ಮಾಡಬೇಕು ಹೇಳ್ತೇವೆ. ತೈಲಾಭ್ಯಂಗಂ ಸ್ನಾನ ಮಾದೌಚ ಕೃತ್ವ. ಸ್ನಾನಕ್ಕಿಂತ ಮೊದಲೇ ಎಲ್ಲರೂ ತೈಲಾಭ್ಯಂಗವನ್ನು ಮಾಡಬೇಕು. ಹಾಗೆ ತೈಲಾಭ್ಯಂಗವನ್ನು ಮಾಡಿ ಹೊಸದ ಉಡುಗೆಯನ್ನು ಉಟ್ಟುಕೊಂಡು ಆಮೇಲೆ ಎಲ್ಲ ಮನೆಗೆ ದೇವಾಲಯಗಳಿಗೆಲ್ಲ ಹೋಗಿ ಪೂಜೆ ಪುನಸ್ಕಾರ ಮಾಡಬೇಕು. ಗೋವಿಗೆ ವಿಶೇಷ ಪೂಜೆ. ಇವತ್ತು ಗೋವಿಗೆ ಸಾಮಾನ್ಯವಾಗಿ ಈ ಒಂದು ಮಹಿಳೆಯರೆಲ್ಲ ಗೋವಿಗೆ ಪೂಜೆ ಮಾಡ್ತಾರೆ. ಇನ್ನು ಸಾಮಾನ್ಯವಾಗಿ ಮಹಿಳೆಯರೆಲ್ಲ ಮಕರದ ತಿಂಗಳ ಅಂಥೇಳಿ ತಾಯಿಯ ಮನೆಗೆ ಹೋಗ್ತಾರೆ. ಸಾಮಾನ್ಯವಾಗಿ ಮದುವೆ ಮಾಡಿಕೊಟ್ಟಂಥ ವಿವಾಹಿತ ಸ್ತ್ರೀಯರು ಈ ಒಂದು ಸಂದರ್ಭದಲ್ಲಿ ಮಕರ ತಿಂಗಳಲ್ಲಿ ಒಂದು ದಿವಸನಾದರೂ ತಾಯಿಯ ಮಡಲಲ್ಲಿ ಹೋಗಿ ಬರಬೇಕು ಅನ್ನುವಂಥ ಉದ್ದೇಶದಿಂದ ಹೆಚ್ಚಿನ ಸಂಖ್ಯೆ ಮಕರ ತಿಂಗಳ ಆರಂಭದಿಂದ ಕೊನೆಯೊಳಗೆ ಒಂದು ದಿವಸನಾದರೂ ತಾಯಿ ಮನೆಗೆ ಹೋಗಿ ಬರುವಂಥದ್ದು ಲೋಕದ ಸಂಪ್ರದಾಯ. ಈ ಮಕರ ಸಂಕ್ರಮಣ ಅನ್ನುವಂಥದ್ದು ದೈಶಿಕ. ಒಂದೊಂದು ದೇಶದಲ್ಲಿ, ಮಹಾರಾಷ್ಟ್ರದಲ್ಲಿ ಬೇರೆ, ಕರ್ನಾಟಕದಲ್ಲಿ ಬೇರೆ, ಕೇರಳದಲ್ಲಿ ಬೇರೆ, ತಮಿಳುನಾಡಲ್ಲಿ ಬೇರೆ ಬೇರೆ ರೀತಿಯ ಆಚರಣೆ. ಇನ್ನು ಹುಗ್ಗಿಗಳನ್ನೆಲ್ಲ ಮಾಡಿ ಹಂಚುವಂಥದ್ದಿದೆ, ಹುಗ್ಗಿ ಹಬ್ಬಗಳು. ಇನ್ನು ಗಂಟಿಗಳನ್ನು, ಗೋವುಗಳನ್ನು, ಎತ್ತುಗಳನ್ನು ಪೂಜೆ ಮಾಡಿಸಿ ಅವನ್ನೆಲ್ಲ ಆಡಿಸೋದು ಇದು ಸಹ ಒಂದು ವಿಶೇಷ. ಹಾಗಾಗಿ ಇದು ದೈಶಿಕ. ಬೇರೆ ಬೇರೆ ಭಾಗದಲ್ಲಿ ಈ ಹಬ್ಬದ ಒಂದು ವೈಭವ, ವೈಶಿಷ್ಟ್ಯತೆ, ವಿಶೇಷತೆ ಇದು ಬಹಳ ಎಲ್ಲ ಕಡೆಗೂ ಇದೆ. ಇದು ವೈಚಾರಿಕತೆ. ಸಾಮಾನ್ಯವಾಗಿ ಆಯಾಯ ಭಾಗದಲ್ಲಿ, ಪ್ರಾಂತೀಯದಲ್ಲಿ ಅದರ ಅಲ್ಲೊಂದು ವಿಶೇಷವಾದಂಥ ಕಾರ್ಯಕ್ರಮ ಅಂತ ಹಮ್ಮಿಕೊಳ್ತಾರೆ. ಒಟ್ಟಿನಲ್ಲಿ ಉತ್ತರಾಯಣ ಕಾಲ ಅಂದರೆ ಪುಣ್ಯಕಾಲ ಅಂತ. ಇವತ್ತಿನ ದಿವಸ ತಿಲತರ್ಪಣ, ಹಾಗೆ ಸಮುದ್ರ ಸ್ನಾನಗಳನ್ನು, ಪುಣ್ಯ ಕಾರ್ಯಗಳನ್ನು, ದೇವತಾ ಕಾರ್ಯಗಳನ್ನು, ಪಿತೃ ಕಾರ್ಯಗಳನ್ನೆಲ್ಲ ಮಾಡ್ಕೊಳ್ಳುವಂಥ ದಿವಸ. ಪಿತೃಗಳಿಗೆ ಲಾಸ್ಟು ತಿಲಾಂಜಲಿಯನ್ನು ಕೊಟ್ಟು ಇನ್ನು ಮುಂದೆ ಕಥಾ ಕಾರ್ಯಗಳನ್ನು ಆರಂಭ ಮಾಡುವಂಥದ್ದು. ಬಿಳೆ ಎಳ್ಳು ಅಂತಂದರೆ ಪಾಪನಾಶಕ ಅಂತ ಹೇಳ್ತೇವೆ. ಹಾಗಾಗಿ ಮನುಷ್ಯರು ಹೋಮ ಮಾಡಲಿಕ್ಕೆಲ್ಲ ಕಪ್ಪೆಳ್ಳು ಉಪಯೋಗಿಸಿದ್ರೆ
ನಮ್ಮ ಉಪಯೋಗಕ್ಕೆ ನಿತ್ಯೋಪಗ್ರಹೋಪಯೋಗಿಗಾಗಿ ನಾವು ಉಪಯೋಗಿಸುವಂಥ ಯಾವುದೇ ಎಳ್ಳಿನ ಕಜ್ಜಾಯಗಳನ್ನು, ಖಾದ್ಯಗಳನ್ನು, ತೋಚಗಳನ್ನು, ಭಕ್ಷ್ಯಗಳನ್ನು ಮಾಡೋದಿದ್ದರೆ ಅದಕ್ಕೆಲ್ಲ ಬಿಳಿ ಎಳ್ಳನ್ನೇ ಉಪಯೋಗಿಸ್ತೇವೆ. ಎಳ್ಳಿನಲ್ಲಿ ಎರಡೂ ಇದೆ, ಬಿಳಿ ಎಳ್ಳು ಮತ್ತು ಕಪ್ಪು ಎಳ್ಳು ಅಂತ. ಹಾಗಾಗಿ ನಮ್ಮ ಉಪಯೋಗದ ಎಳ್ಳು ಬಹಳ ಶ್ರೇಷ್ಠ. ಅದರಿಂದ ಇವತ್ತು ಎಲ್ಲ ಕಡೆಗೆ ಬಿಳಿ ಎಳ್ಳು, ಬೆಲ್ಲ, ಸಕ್ಕರೆಗಳನ್ನು ಹಚ್ತಾರೆ. ಇದು ಸಂಕ್ರಾಂತಿಯ ವಿಶೇಷ. ಧನ್ಯವಾದಗಳು ಪಂಡಿತರೆ. ವೀಕ್ಷಕರೇ, ಶಾಸ್ತ್ರದಲ್ಲಿ ಎಳ್ಳು ಬೆಲ್ಲಕ್ಕಿರುವಂತಹ ವಿಶೇಷತೆಯನ್ನು ತಿಳ್ಕೊಂಡ್ರಿ. ಇನ್ನು ಇವತ್ತು ರಾಶಿ ಫಲಗಳು ಯಾವ ರೀತಿ ಇದೆ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಜಾತಕ ಫಲ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ.